ವಿಜಯಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ ರೈಲ್ವೆ ನಿಲ್ದಾಣದಲ್ಲಿ ಸ್ಥಿತ ಇರುವ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಬೋಧನೆಯ ಜೊತೆಯಲ್ಲಿ ಮಕ್ಕಳ ಆರೋಗ್ಯ ಚೆನ್ನಾಗಿ ಇರಲಿ ಎಂದು ಶಿಕ್ಷಕರಾದ ಬಿಎಸ್ ಪಾಟೀಲರವರು ದಿನನಿತ್ಯ ಬೆಳಿಗ್ಗೆ 6 ಗಂಟೆಗೆ ಶಾಲೆಗೆ ತೆರಳಿ ಮರಗಳಿಗೆ ನೀರು ಹರಿಸಿ ಶಾಲೆಯ ಪರಿಸರ ಚೆನ್ನಾಗಿ ಇರಲಿ ಎಂದು ಆಶಿಸುತ್ತಾ ಶಾಲೆಯಲ್ಲಿ ಓದುತ್ತಿರುವ ಹೆಣ್ಣು ಮಕ್ಕಳಿಗೆ ಚಿಕ್ಕಬೆನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸುನಿಲ್ ಚಂದು ಚೌಹಾಣರವರ ಸಹಾಯದಿಂದ ಕುಡಿಯುವ ನೀರು ಹಾಗೂ ಶೌಚಾಲಯಕ್ಕೆ ನೀರು ಒದಗಿಸಿ ಮಾನವೀಯತೆ ಮೆರೆದ ಅಧ್ಯಕ್ಷರು ಮುಖ್ಯಗುರುಗಳಾದ ಆರ್.ಟಿ. ಹೊಸಮನಿ ನಮ್ಮ ಮಾಧ್ಯಮ ಜೊತೆ ಮಾತನಾಡುತ್ತಾ ನಮ್ಮ ಶಾಲೆಯಲ್ಲಿ ಒಂದು ಹಳೆ ಕಟ್ಟಡವಿದೆ, ಅದನ್ನು ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಾಣ ಮಾಡಿಕೊಡಬೇಕು ಎಂದು ಹೇಳಿದರು. ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿ ಶಾಲೆ ಇದ್ದು ಸಣ್ಣ ಮಕ್ಕಳು ತಿಳಿಯದೆ ರೈಲ್ವೆ ಹಳಿಯ ಮೇಲೆ ಹೋಗಿ ಏನಾದರೂ ಅನಾಹುತವಾದರೆ ಬಹಳ ಕಷ್ಟ ಆದ ಕಾರಣ ಅಡ್ಡಗೋಡೆ ಒಂದು ನಿರ್ಮಾಣವಾಗಬೇಕು ಎಂದು ಹೇಳಿದರು. ಸ್ಥಳದಲ್ಲಿ ಚಿಕ್ಕಬೆನೂರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸುನಿಲ್ ಚಂದು ಚೌಹಾಣ ಉಪಸ್ಥಿತ ಇದ್ದರು. ಇದು ಇಂಡಿಯಿಂದ ಎಂ.ಎ. ನದಾಫರವರ ವರದಿ. ಮಕ್ಕಳಿಗೆ ಏನ್ರಿ ಅಪಾಯದ ದೃಷ್ಟಿಯಿಂದ ಇದು ಸುರಕ್ಷತೆ ದೃಷ್ಟಿಯಿಂದ ಇದನ್ನ ಕೆಡಬೇಕು. ಇಲ್ಲಿ ಹೊರಗಡೆ ಮೂರ್ತಿ ಸರ್, ಇವೆರಡು ಇಲ್ಲಿ ಹೊರಗಡೆ ಟಾಯ್ಲೆಟ್ ಸರ್, ಇಲ್ಲಿ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಮಾಡಿದ್ದೇವೆ ಸರ್. ಅಲ್ಲಿ ನಾವು ಒಳಗೆ ಎಂಟ್ರೆನ್ಸ್ ಸಾಲಕ್ಕೆ ಬರಲ್ಲಲ್ರಿ ಸರ್, ಅದಕ್ಕೆ ಅವರೇ ಮಾಡ್ಬೇಕಾಗಿತ್ತದು. ಇದು ರಿಸರ್ಚ್ ಮಾಡಕ್ ಸರ್, ಇಲ್ಲಿ ಟಾಯ್ಲೆಟ್ ಸರ್ ಒಳಗಡೆ ಸರ್, ಇಲ್ಲಿ ಹೆಂಗೆ ಕೈ ತಗೊಂಡು ಶಿಂಕ್ ಮಾಡಿದ್ದೇವೆ ಸರ್. ಸರ ಅದಕ್ಕೆ ಊರ SDMC ಅವರು ಹಾಗೂ ಅಧ್ಯಕ್ಷರು ಎಲ್ಲ ಸದಸ್ಯರ ಸಹಕಾರ ಐತಪ್ಪ ಅಂದ್ರೆ ಒಂದು ಇದು ಭಾಳ ಹಳಿದು ಸರ್ ಸಾಲಿ. ಅದಕ್ಕೆ ಪುನಃ ಏನಾಗಬೇಕಾದ್ರಿ, ಭಾಳಷ್ಟು ಇತ್ತತ್ರಿ ಮೊದಲ ಸಂಖ್ಯೆ. ನಾನು ಬಂದು 2 ವರ್ಷ ಐತ್ರಿ ಈಗ. ಅದಕ್ಕೆ ಆ ಮಕ್ಕಳ ಸಂಖ್ಯೆ ಇಲ್ಲಿ ಪುನಃ ಆಗ್ಬೇಕಾಗಿದೆ ಸರ್. ಅದಕ್ಕೆ ಊರಾನವರು ಸಹಕಾರ ಅದು ಇತ್ತಪ್ಪ ಅಂದ್ರೆ ಸ್ವಲ್ಪ ಚಲೋ ಅದ ರೀ. ಈಗ ನಮ್ಮಲ್ಲಿ ಸ್ಟಾಫ್ನು ಅದ ರೀ ಸರ್, ಸ್ಟಾಫ್ನು ಅದ, ಚಲೋ ಒಳ್ಳೆಯ ಕಲಿಸುವಂಥ ಶಿಕ್ಷಕರು ಅದಾರ. ಅದಕ್ಕೆ ಸ್ವಲ್ಪ ಪಾಲಕರಿಗೆ ನಾವು ಮನವೊಲಿಸಲಿಕ್ಕೆ ಭಾಳ ಪ್ರಯತ್ನ ಮಾಡಿದೇವ್ರಿ ಈ ಸಲ. ಆದಷ್ಟು ಯಾಕಂದ್ರೆ ಖಾಸಗಿ ಶಾಲೆಗಳು 2 ಅದಾವ್ರಿ, ಹಿಂಗಾಗಿ ಒಂದು ಸ್ವಲ್ಪ ದಾಖಲಾತಿ ಅನ್ನೋದು ಕಡಿಮೆ ಆಗ್ಲಿಕ್ಕತ್ತದ್ರಿ. ನಾವು ಪಾಲಕರ ಮನವೊಲಿಸಿ ಮುಂದಿನ ಸಲ ಹೆಚ್ಚಿನ ದಾಖಲಾತಿ ಆಗುವಂಗೆ ನೋಡ್ಕೋತೇವೆ ಸರ್. ಅಲ್ಲ, ಈಗಾಗಲೇ ಈ ರೈಲ್ವೆ ಸ್ಟೇಷನ್ ಅಲ್ಲಿ ಇರುವಂತ ಜನಸಂಖ್ಯೆ ಪ್ರಕಾರ ನಿಮ್ಮ ದಾಖಲಾತಿಗಳು ಎಷ್ಟು ಆಗ್ಬೇಕಾಗಿತ್ರಿ ಸರ್? ಇಲ್ಲಿ ನಮ್ಗೆ ಹೆಚ್ಚು ಕಡಿಮೆ 4 ಮಂದಿ ಶಿಕ್ಷಕರು ಇದ್ವು ಅಂದ್ರೆ 120 ಆಗ್ಬೇಕು ಸರ್. 120 ಆಗ್ಬೇಕ್ರಿ. ಸ್ವಲ್ಪ ಏನಾಗ್ಯದ್ರಿ, ಕಡಿಮೆ ಆಗ್ಯದ್ರಿ ಸಂಖ್ಯೆ. ಅದಕ್ಕೆ ಸ್ವಲ್ಪ ಮೊನ್ನೆ ನಾವು SDMC ಅವ್ರಿಗೆಲ್ಲ ಕರೆದು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಅವ್ರಿಗೆಲ್ಲ ಹೇಳಿದೇವ್ರಿ, ಮುಂದಿನ ಸಲ ಒಂದು ಸ್ವಲ್ಪ ದಾಖಲಾತಿ ಹೆಚ್ಚಿಗೆ ಮಾಡೋಮ್ರಿ ಅಂತೇಳಿ ಅವ್ರಿಗೆಲ್ಲ ಈಗಾಗಲೇ ಹೇಳಿದೇವ್ರಿ ಸರ್. ಈಗ ಶಿಕ್ಷಕರು ಎಷ್ಟದಾರಿ? ಶಿಕ್ಷಕರು ಎಷ್ಟದಾರಿ? ಶಿಕ್ಷಕರು ಸರ ಇಬ್ರು ಇದು ರೀ, 4 ಜನ ಶಿಕ್ಷಕರು ಸರ್. ಒಬ್ರು ಅತಿಥಿ ಶಿಕ್ಷಕರು, ಹೀಗಾಗಿ 5 ಜನ ಶಿಕ್ಷಕರು. ನಮಗೆ ಕಳೆದ ಸಲ ಬೇಸಿಗೆಯಲ್ಲಿ ಹೆಡ್ ಮಾಸ್ಟರು, ನಾನು, ಅಧ್ಯಕ್ಷರು, ಸರ್ವ ಗ್ರಾಮ ಪಂಚಾಯತ್ ಸದಸ್ಯರು, ಇಲ್ಲಿ ನಮ್ಮ ಎಲ್ಲ ಈ ವಲಯದ ಮುಖ್ಯಸ್ಥರನ್ನು ಸೇರಿಕೊಂಡು ಮನೆ ಮನೆಗೆ ಭೇಟಿ ಕೊಟ್ಟಾಗ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ಈ ಸಲ ನಾವು ಒಂದು 15ರಿಂದ 20 ಮಕ್ಕಳನ್ನು ಹೆಚ್ಚಿಸಿದೆವು ಸರ್. ಈ ಬರುವಂಥ ದಿನಗಳಲ್ಲಿ
ಈ ವಾಲಿಕರ ವಸತಿ ಶಾಲೆಯಲ್ಲಿ ವಾಲಿಕರ ವಸತಿಯವರು ಈ ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ತಾ ಇರೋದ್ರಿಂದ ಮುಂದಿನ ಸಲ ಶೈಕ್ಷಣಿಕ ಜೀವನದಲ್ಲಿ ಸುಮಾರು ಒಂದು 30-35 ಮಕ್ಕಳು ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡ್ತಾರೆ ಅಂತೇಳಿ ಆ ಪಾಲಕರು ಭರವಸೆ ಕೊಟ್ಟಾರೆ. ಸುಮಾರು ಒಂದು ಮನೆಗೆ ಕನಿಷ್ಠ 3 ಬಾರಿ ಬೇಸಿಗೆಯಲ್ಲಿ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸಲಿಕ್ಕೆ ನಾವು 3 ಬಾರಿ ಭೇಟಿ ಕೊಟ್ಟಿದ್ದೇವೆ. ಅದು ಅಧ್ಯಕ್ಷರ ಗಮನಕ್ಕೂ ಐತಿ. ಹಿಂಗಾಗಿ ಈ ಸಲ ಹೆಚ್ಚಿಗೆ ಆಗೈತ್ರಿ. ಇನ್ನಿಷ್ಟು ಬರುವಂಥ ದಿನಮಾನಗಳಲ್ಲಿ ಹೆಚ್ಚಿಗೆ ಮಾಡ್ತೇವೆ. ನಮ್ಮಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಮಕ್ಕಳಿಗೆ ವಿಶೇಷವಾಗಿ ಫಿಲ್ಟರ್ ನೀರು ಕುಡಿಸ್ತೇವೆ. ಈಗ ಬಂದಿರೋದ್ರಿಂದ ನಮ್ಮ ಬೋರಿಂಗ್ ನೀರು ಕುಡಿಸ್ತಾ ಇದ್ದೇವೆ. ಮಕ್ಕಳಿಗೆ ಸುಸಜ್ಜಿತವಾಗಿರ್ತಕ್ಕಂಥ ಹಾಲು ಕೊಡ್ತೇವೆ, ಮೊಟ್ಟೆ ಕೊಡ್ತೇವೆ, ಊಟ ಕೊಡ್ತೇವೆ ಸರ್. ಅದ್ರ ಜೊತೆಗೆ ಶಿಕ್ಷಣ ಕೊಡ್ತೇವೆ. ಏನು ಸಮಸ್ಯೆ ಇಲ್ಲ ಸರ್. ಇದೊಂದು ಬಿಲ್ಡಿಂಗ್ ಇಟ್ಟು ಇದು ಮಾಡಿಕೊಡಿ, ಕಾಂಪೌಂಡ್ ಇಟ್ಟು ಮಾಡಿಕೊಡಿ ಅನ್ನೋದು ನಮ್ಮ ಅಭಿಪ್ರಾಯ ಸರ್.